ನೆತ್ತರು ಹರಿದ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ದಿನ ಅಣ್ಣ ಬೆಂಗಳೂರಿನಿಂದ ಅಬ್ಜುಪುರಕ್ಕೆ ಬರುತ್ತಾನೆ. ಹಾ ನಮಸ್ಕಾರ ತಮ್ಮ, ನೀ ಸಿದ್ದುನ ಮಗ ಅಲ್ಲ? ಏ ತಮ್ಮ, ಕೆಲಸ ಐತಿ ನಿನ್ ಕಡೆ ಒಂದ್ ಸ್ವಲ್ಪ ಬಾ. ನಿಮ್ಮ ಅಪ್ಪ ಹೊಲ ಮನಿ ಮಾರ್ಲಕ್ಕ ತೆಗೆದಿದ್ದಲ್ಲ, ಮತ್ತ ಹೊಲ ಮನಿ ಮಾರಿ ಬೆಂಗಳೂರ್ದಾಗ ಸೆಟ್ಲ್ ಆಗಿ ಬಿಡುವಲ್ಲ? ಯಾವತ್ತೂ ಹೊಲ ಮನಿ ಮಾರೋದು ಹೇಳ್ಕೊಟ್ಟಿಲ್ಲ, ಮಾರಲು ಕೂಡ ಆಗಿಲ್ಲ. ಏ ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು? ಊರ್ ಮಂದಿ ಮಾತಾಡತಾರ, ಕಿವಿ ಬಿದ್ದದ. ಸುಮ್ ಮಾರ್ಕೆ ಬೆಂಗಳೂರ್ಗೆ ಹೋಗಿ ಸೆಟ್ಲ್ ಆಗು. ತಗೋ ಅಡ್ವಾನ್ಸ್, ತಗೋಕೆ ಹೋಗು ಅಡ್ವಾನ್ಸ್. ಇಲ್ಲ ಗೌಡ್ರೆ, ಹೊಲ ಮನಿಯನ್ನ ಮಾರಂಗಿಲ್ಲ. ಆದ್ರೂ ಒಂದ್ ಮಾತ ನಮ್ ತಮ್ಮನಿಗೆ ಕೇಳ್ತೀನಿ. ಯಾಕ ಗೌಡ್ರು ಮಾತಂದ್ರೆ ಏನ್ ಕಿಮ್ಮತ್ತಿಲ್ಲ ನಿನಗ? ಗೌಡ್ರು ಮಾತಂದ್ರೆ ಊರಾಗ ಯಾರು ನಿರ್ಲಕ್ಕ ಸಾಧ್ಯ ಇಲ್ಲ. ಸೊಮ್ಮ ಮಾರ್ಕೆ ರೊಕ್ಕ ತಗೊಂಡು ಹೋಗು. ನಿನ್ನ ತಮ್ಮನ ಜೀವ ಬೇಕಾಗಿತ್ತಂದ್ರ ಮಾರ್ಕೆ ಹೋಗ್ಬಿಡು. ಗೌಡ್ರೆ, ನಿಮ್ಮ ಕೈ ಮುಗಿತೀನಿ ಗೌಡ್ರೆ, ನಮ್ ತಮ್ಮನ್ನ ಏನು ಮಾಡ್ಬೇಡ್ರಿ ಗೌಡ್ರೆ. ಹಾ ತಗೋ ಅಡ್ವಾನ್ಸ್. ಮಾತು ಮೀರಿರ ರೊಕ್ಕ ವಾಪಸ್ಸಲ್ಲ, ಜೀವನೇ ತಗೋಕಾಗ್ತದ. ತಗೋ ಅಡ್ವಾನ್ಸ್. ಹೋಗಿ ಹೊಲ ಮನಿ ಅಳತಿ ಮಾಡ್ಕೊಂಡು ತಗೊಂಡು ಬಾ. ಊಟ ಮಾಡಿ ಹೋಗಪ್ಪ. ಊಟ ಮಾಡಿ ಆಮೇಲೆ ಬರ್ತಾನ ಆಮೇಲೆ. ಬಸು, ಮೊನ್ನೆ ಅಡ್ವಾನ್ಸ್ ಕೊಟ್ಟು ತಾಕೀತ್ ಮಾಡಿ ಹೇಳಿ ಅವನಿಗೆ. ಅಡ್ವಾನ್ಸ್ ಕೊಟ್ಟು 2 ದಿವಸ ಆಯ್ತು, ಇನ್ನೂವರೆತನ ಅಳತಿ ಮಾಡ್ಕೊಂಡು ಬಂದಿಲ್ಲ. ಅವ್ರ ತಮ್ಮ ಶಿವ ಏನ್ರಿ ಕಿತಾಪತಿ ಮಾಡಿರ್ತಾನ, ಅದಕ್ಕೆ ಅವನಿಗೆ ವಾರ್ನಿಂಗ್ ಕೊಟ್ಟಿಗೆ ಬಾ. ಆ ಶಿವೇಂದು ಭಾಳ ನಡ್ದದ. ಅವನು ರುಂಡಾಸ್ ಹತ್ರ ಮನೆಗೆ ಬರಲ್ಲ.
ಎಷ್ಟು ಸಲ ಹೇಳ್ಬೇಕು ನಿನಗ ಈ ಹೊಡಿ ಉಸಾಬ್ರಿ ಬಿಡು ಅಂತೇಳಿ ಸುಮ್ನೆ ಕೇಳಿಲ್ಲ ಅಂದ್ರೆ ನೋಡು ಇದೇ ಮಣ್ಣ ನಿಂಗೆ ಹೂತಾಗ್ಬಿಡ್ತೀನಿ ಗೌಡ್ರ ಮಗ ಅಂತ ಗೌರವ ಕೊಟ್ರ ತಲೆ ಮೇಲೆ ಕುಂತ ಹರ್ಯಾಡಕತ್ತಿ ಲೇ ಬಸ್ಸ ಈ ಭೂಮಿ ತಾಯಿ ಇದ್ದಂಗ ತಾಯಿನ ಬಿಟ್ಟು ಕೊಡಾಕ ನಿನ್ನಂಗ ರೊಕ್ಕದ ಆಸೆಗೆ ಬರ್ತಾರಲ್ಲ ಲೇ ಶಿವ ಇವತ್ತಿನ ಮಟ್ಟ ನೀನು ಈ ಹೊಲದಾಗ ಬೆವ್ರ ಸುದ್ದಿ ಸಾಕು ಇನ್ ಮೇಲೆ ಈ ಮಣ್ಣಿನ ಮೇಲ ನಿನ್ನ ನೆನಪು ಬಿದ್ರು ಕಾಲ್ ಕತ್ತರಿಸಿ ಕೈಯಾಗ ಕೊಡ್ತೀನಿ ಮಗನೇ ಏ ಈ ಮಣ್ಣಿನ ಋಣ ನಮಗೈತಿ ಇದನ್ನ ಮುಟ್ಟಕ್ ಬಂದ್ರ ನೀನು ವಾಪಸ್ ಹೋಗೋದು ನಿನ್ನ ಕಾಲ ಮೇಲಲ್ಲ 4 ಮಂದಿ ಹೆಗಲ ಮೇಲ ಲೇ ಶಿವ ಜಾಸ್ತಿ ನಿಗ್ರಾಡ್ಬೇಡಲೇ ನಿಮಗ್ ನೀಗ್ಸದ ತಾಕತ್ ನನಗದ ಅದಕ್ಕ ನಿಗ್ರಾಡ್ತೀನಿ ಹೊಡಿ ಅವನಿಗೆ
ಇಷ್ಟಕ್ಕೆ ಕೊಲೆ ಆಯ್ತಾ? ಇಷ್ಟಕ್ಕೆ ಕೊಲೆ ಆಗಲಿಲ್ಲ. ಇದ್ರ ಹಿಂದೆ ಒಂದು ಕಿಚ್ಚಿತ್ತು. ಇದು ಒಂದು ನೆವ ಮಾತ್ರ. ಹಿಂದೆ ಒಂದು ಕತೆ ಆಯ್ತಾ? ಇದರ ಹಿಂದಿನ ಕತೆ ಹೇಳ್ತೀನಿ ಕೇಳಿ. ಹೌದಾ? ಆಯ್ತು. ಕೊಡಪ್ಪ. ಏನೋ ಅಂತ ಕೊಡ್ತದ. लकारे मेरा चुप लकारे अंग लकारे मेरा अंग लकारे चुप लकारे मेरा चुप ಬಂದು ಅಕ್ಕಿನ ಸೌಂದರ್ಯ ನೋಡಿಸ್ತ ನಾ ಒಮ್ಮೆ ಮೂರ್ಛೆ ದೋಸ್ತ. ಇಲ್ಲ ಅಕ್ಕಿ ಅಕ್ಕಿ ಚಂದ ಕಾಣ್ತ ದೋಸ್ತ. ಅಕ್ಕಿ ಅದನ್ನ ಒಮ್ಮೆ ನೋಡಿ ನನಗ ಸಲ ಮೈಂಡೇ ಅಕ್ಕಿ ಮೇಲೆ ಹೋಯ್ತು ದೋಸ್ತ. ಅಕ್ಕಿ ಅಕ್ಕಿ ಅಕ್ಕಿಂದ ಮನಸ್ನಾಗ ಆಕಿ ಮನಸ್ನಾಗ ಹೋಯ್ತು. ಅಂದ್ರ ನಾ ಇಷ್ಟಪಟ್ಟು ಹುಡುಗಿ ಒಮ್ಮೆ ಹುಡುಗಿ ಚಂದ ಕಾಣಿಸಲ್ಲ ನನ್ನ ಖುಷಿ ಅಲ್ಲ ದೋಸ್ತ. ನನಗ ಖುಷಿ ಆತಲ್ಲ. ರಿಯಲ್ ನಿನಗ ಮತ್ತೆ ಯಾಕೆ ಓದಿಗಾಡ್ ಕಮ್ಜಾಡ್ತಿದ್ವಿ ಏನಾಗ ನೀ ಇನ್ನ ಬರವಲ್ಲ ತಡ್ಕೊಂಡ. ಹಲೋ ಹಲೋ, ಹಾ ಅಕ್ಕ. ಎಲ್ಲದಿ? ಯಪ್ಪ ಬಾರ ಹೊತ್ತಮ್ಮ, ಎಡತನ ಸ್ಟೇಷನ್ದಾಗ ಬಂದ್ ನಿಂತೀನಿ. ಹಾ ಬಂದ್ ಬಾ ಬಾ ಜಲ್ದಿ ಬಾ. ದೋಸ್ತ, ನಮ್ಮ ಅಕ್ಕನ ಮಗಳು ಹೊಂಟಿರೋದು. ಹೋಗಿ ಬರ್ತಾ. जल्दी बा. हेलो बार ಯಾರ ಅವ್ರ ಅಕ್ಕಳ? ಅವ್ರ ದೊಡ್ಡಪ್ಪ ಮಗಳು. ಅವ್ರ ದೊಡ್ಡಪ್ಪ ಮಗಳ ಅಕ್ಕನ ಮಗಳು ಹೊಂಟತ ನೋಡು, ಎರಡು ಸ್ಪೀಡ್ ಹೊಂಟನವ. ಅದ್ರ ಕಾಲ ಆಡಿಸ್ಬಿಡೋದೆ ನಮ್ಮ ಬಂದಿತ್ತಮ್ಮ. ಆರಾಮಿದ್ದಕ್ಕ? ಹಾ ಆರಾಮ್ ಪನ್ನಿ, ಆರಾಮದಿ? ಯಾಕೆ ಟೀಟಾಕ್ ಲೇಟ್ ಮಾಡಿ? ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಯ್ತು. ನಿನ್ ಮಗಳು ಬಂದಿಲ್ಲ? ಆಕಿ ಕರ್ಕೊಂಡ್ ಬಂದಿಲ್ಲ, ಮನೆಗೆ ಬಿಟ್ಟು ಬಂದೀನಿ. ತಗೋ ಬ್ಯಾಗ್. ಸುಮ್ಮನೆ ಅವ್ರು ಬಂದು ಅಕ್ಕ, ಈ ತಳಗಿಳಿ. ನಾ ಮೊದಲೇ ಗಾಡಿ ಸ್ಪೀಡ್ ಹೊಡಿತೀನಿ. ಎಲ್ಲರೂ ಹಾರಿಗಿರಿ ಹೋದವು. ಅಲ್ಲ ಮಗನ, ನಂಗೆ ಗೊತ್ತಾಗಲ್ಲ. ಬಾ ಕೊಡ. ನಿನ್ನ ನೋಡಿದಾಗ ಮನಸ್ಸು ಹಾರಾಡೈತೆ, ಮಾತಿಲ್ಲದ ಪ್ರೀತಿ ಒಳಗೆ ಮೂಡೈತೆ.
ಕಣ್ಣ ನೋಟ ನನ್ನ ಜೀವ ಕೊಂದೈತೆ, ಈ ನನ್ನ ಹೃದಯ ನಿನ್ನ ಕಡೆ ಓಡೈತೆ. ಮಣ್ಣಿನ ವಾಸನೆ ಬಂದಾಗ ನಿನ್ನ ನೆನಪಾಗಿದೆ, ರಾತ್ರಿ ಹೊತ್ತಲ್ಲಿ ಚಂದ್ರನಲ್ಲೂ ಮುಖ ಕಾಣುತ್ತಿದೆ. ನೀನು ನಕ್ಕ ಕ್ಷಣವೀ ಲೋಕ ಸುಂದರವಾಗಿದೆ, ನನ್ನ ಸಣ್ಣ ಕನಸಿನ ಚಿತ್ರಕ್ಕೆ ನೀನೇ ಬಣ್ಣವಾಗಿದೆ. ನೀ ಎದುರು ಬಂದ ಕ್ಷಣ ಮನಸ್ಸು ನಿಲ್ಲದಂಗಾಯ್ತು, ಏನೋ ಒಳಗೊಳಗೆ ಹೊಸ ಕನಸು ಹುಟ್ಟಾಯ್ತು. ನಿನ್ನ ಮಾತಿನ ಸಿಹಿಯೊಳಗ ಜೀವ ಕಳೆದೋಯ್ತು, ಈ ಹೃದಯ ನಿನ್ನ ಹೆಸರನ್ನೇ ಹಾಡಿದಂಗಾಯ್ತು. ಮಳೆಯ ಹನಿ ಬಂದಾಗ ಪ್ರೀತಿ ಚಿಗುರೈತೆ, ಕೈ ತಾಕಿದ ಕ್ಷಣದಾಗ ಉಸಿರು ನಿಂತೈತೆ. ನಿನ್ನ ಜೊತೆ ನಡೆದ ದಾರಿ ಹೂವಾಗಿದೆ, ನಿನ್ನ ಜೊತೆ ಇರೋದಕ್ಕೆ ಜೀವ ಕಾದಿದೆ. ನಿನ್ನ ನೋಡಿದಾಗ ಮನಸ್ಸು ಹಾರಾಡಿದೆ, ಮೌನದೊಳಗೆ ಪ್ರೀತಿಯ ಹೂ ಅರಳಿದೆ. ನಮ್ಮ ಊರ ಗಾಳಿಯಲ್ಲೂ ನೀನೇ ತುಂಬಿದೆ, ನನ್ನ ಜೀವದ ಪ್ರತಿ ಧ್ವನಿಯಲ್ಲೂ ನಿನ್ನ ಹೆಸರಿದೆ. ಗೆಳತಿ ನಿನ್ನ ಹೆಸರಿದೆ. ಕಾಲೇಜನ ಮನಸ್ಸು ಬರ್ತಾ ಇಲ್ಲ. ಬರ್ತೀವಿ. ನಮ್ಮ ಬಗ್ಗೆ ಏನ್ರಿ ಪಾಪ ಮಮ್ಮಿಗೆ ಹೇಳಿದ್ವಿ? ಇನ್ನೂ ಮಾತಾಡಿಲ್ಲ, ಮಾತಾಡ್ಬೇಕು. ಹೆಂಗಾದ್ರು ಮಮ್ಮಿ ಒಪ್ಕೋತಾಳ? ಹೆಂಗಾದ್ರೆ ನನ್ನ ಅಕ್ಕನ ಮಗಳೇ ಅದೀನಿ ನಾನು. ಪಪ್ಪಗೆ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಹಂಗತಿ ಹೇಳಿದ್ರ ಏ ಬಾಯಲ್ಲಿ ನೋಡ್ ನಿಮ್ ತಮ್ಮ ನಮ್ಮ ಹುಡುಗಿ ಕೈ ಹಿಡ್ಕೊಂಡು ಯಾಕೆ ಹೇಳತ್ತ ನೋಡಲೆ. ಅಯ್ಯ ತಿರ್ಗಾಲ್ ಬಿಡ್ರಿ, ಯಾಕೆ ಹೊರಗಿನ ಕೇದಾಳ ಸಾದ್ರ ಮಾವ ಕೈ ಹಿಡ್ಕೊಂಡ್ ತಿರ್ಗಾಡತ್ತ, ಅದಕ್ಕೆ ಇಷ್ಟು ಹಚ್ಚಿಡ್ ಬಿಡಾತ್ರೇನ? ಅಲ್ಲ ಏನಾಯ್ತು? ಸಾದ್ರ ಮಾವನಿ ಅದನ್ನ ಕೈ ಹಿಡಿದ್ರೆ ಏನಾಯ್ತು? ಬರೋ ಇದೇ ಮಾತಾಡ್ದೈತಲ್ಲ ಅಲ್ವಾ? ಏನಾಗೈತಿ? ಹಂಗೆ ಕೈ ಹಿಡ್ದಿದಿ ಬಿಡು ನೋಡ ಮಾಮನ್ ಕೈ. ಯಾಕ ಈ ಕೈ ಹಿಡಿದು ಕೈ ಬಿಡಾಕಲ್ಲ, ನಾವು ಲಗ್ನ ಮಾಡ್ಕೋರಿದ್ವಿ, ಅದಕ್ಕೆ ನಿಮಗೆ ಹೇಳಕ್ ಬಂದ್ವಿ. ಮಾಮ ಹೇಳಕ್ ಬಂದ್ವಿ. ಏ ನಿನ್ 30 ನಿನ್ ದಿವ್ಸ ದುಡಿಲಾರ್ದೆ ಹೊಟ್ಟೆ ಸಾಗುದಿಲ್ಲ. ನಮ್ಮ ಮಗಳಿಗೆ ನೋಡ್ಕೋತೀನಿ. ಏ ಪಪ್ಪ, ಮಾಮಗ ಇಷ್ಟ್ ಕೀಳವಾಗಿ ಮಾತಾಡ್ಬೇಡ. ಮಾಡ್ಕೊಂಡ್ರ ಮಾಮಾಗಿ ಮಾಡ್ಕೋತೀನಿ, ಇಲ್ಲಾಂದ್ರೆ ಸಾಯ್ತೀನಿ ನೋಡು. ಏನವಾ ನಿನ್ನ ತಂದೆಕಿಂತ ಇವನೇ ಹೆಚ್ಚದ ನಿನಗೆ? ಇವರು ಸಾಲದಾಗ ಇರ್ತಾರ, ಸಾಲದಾಗೆ ಸಾಯ್ತಾರ. ಇಂಥ ರೈತರಿಗೆ ಹೆಣ್ಣು ಯಾರು ಕೊಡ್ಬೇಕು? ಏ ಮಾಮ ನನಗ್ ಮಾತಾಡು, ರೈತರ ಬಗ್ಗೆ ಮಾತಾಡ್ಬೇಡ. ನನಗೇನು ಸಾಲ ಇಲ್ಲ, ನಿನ್ ಮಗಳಿಗೆ ಕೊಡು, ನಾ ಚಂದ ನೋಡ್ಕೋತೀನಿ. ಏ ನಿಮ್ಮ ತಮ್ಮ ನೀನೇ ಹೇಳ್ತೇವ ನಾನೇ ಹೇಳ ರೀ? ಸುಮ್ಕೊಂಡ್ರಿ ಹೇಳ್ತಾ ನಾನು ನೀವ್ ಎಷ್ಟ್ ಮಾತಾಡ್ರಿ ಎಲ್ಲ ಕೇಳಿಸ್ಕೊಂಡೀನಿ. ಅಲ್ಲ ನಮ್ ತಮ್ಮನ ಅಟ್ರ ಕೇಳದನೇನ? ಹ್ಯಾಂಗ ಬೇಕಾದಂಗ ಮಾತಾಡತ್ತೀರಿ? ಸ್ವಲ್ಪ ರೈತರ ಬಗ್ಗೆ ಮಾತಾಡೋದು ವಿಚಾರ ಮಾಡಿ ಮಾತಾಡೋದು ಕಲೀರಿ. ಅಲ್ಲ ಏನ್ ಕಮ್ಮಿ ಐತಿ ನಮ್ ತಮ್ಮಗ? ಕೊಟ್ಟು ಕೊಡೋನು ಸಾದ್ರ ಸಸಿ ಅದಾಳು, ಎಷ್ಟು ಮಂದಿ ಮಾಡ್ಕೊಂಡಿಲ್ಲ. ಯಾಕ ನಿಮ್ಮ ತಮ್ಮನ ಪರವಾಗಿ ಮಾತಾಡಕತ್ತಿದ್ದಿ? ನೀ ಏನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ತಮ್ಮ ಕೊಟ್ಟು ಮದ್ವಿ ಮಾಡೋದಿಲ್ಲ ರೀ. ಅದು ಲಗ್ನ ಮಾಡೋದಲ್ಲಕ ನಿಮ್ ಕೈಗೆ ನನ್ ಕೈಯಾಗ ಆಕಿನ ಇಷ್ಟಪಟ್ಟ ಅನ್ಬೇಕ? ನಾವ್ ಕೊಡೋದೇನ್ ದೊಡ್ಡದಲ್ ಬಿಡ್ರಿ.
ಅವ್ರೇನೋ ಒಬ್ರಿಗೊಬ್ರು ಭಾಳ ಇಷ್ಟಪಟ್ರಂತ ಕೊಟ್ ಲಗ್ನ ಮಾಡೋಣ. ಏ ಮಾಮ ತಲಿ ಕೆಡ್ಸ್ಕೋಬೇಡ, ಇವ್ರ ಹ್ಯಾಂಗ್ ನಮ್ ಮದ್ವಿ ಮಾಡಲ್ ನೋಡು, ನಾನ್ ನೋಡ್ತೀನಿ.